ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಆ, 6ನೇ ತರಗತಿ ಪ್ರವೇಶಕ್ಕೆ ಪ್ರಾರಂಭವಾಗಿದೆ. ಇಲ್ಲಿ ನೀವು ಈ ಒಂದು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು 16/3/2026ರಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/5/2026 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ನಡೆಸ್ತಾ ಹೋಗ್ತಾರೆ. ಇಲ್ಲಿ 10/5/2026 ಒಳಗಡೆ ನೀವು ಈ ಒಂದು ಆಜಾದ್ ಮೌಲಾ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಬಂದ್ರೆ, ಸ್ಟೂಡೆಂಟ್ ನ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಕಾಪಿ, ಯಾರು ಒಂದು ಅಪ್ಲೈ ಮಾಡ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ಕಾಪಿ ಬೇಕಾಗುತ್ತೆ. ಇಲ್ಲಿ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಬಂದ್ರೆ, ಇಲ್ಲಿ ನಿಮಗೆ ಸೇವಾ ಸಿಂಧು ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ಸೇವಾ ಸಿಂಧು ವೆಬ್ಸೈಟ್ ಗೆ ರೀಚ್ ಆಗಬಹುದು. ಇಲ್ಲಿ ಫಸ್ಟ್ ಟೈಮ್ ನೀವು ಏನಾದ್ರೂ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಏನಂತಂದ್ರೆ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತಿದೆ. ಇಲ್ಲಿ ರಿಜಿಸ್ಟ್ರೇಷನ್ ನ ಮಾಡಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಹೆಂಗ್ ಮಾಡೋದು ಅಂತ ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಫಸ್ಟ್ ಟೈಮ್ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಹೇಗೆ ಮಾಡೋದಂತ ಐ ಬಟನ್ ಅಲ್ಲಿ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ. ಇಲ್ಲಿ ನೀವು ರಿಜಿಸ್ಟರ್ ಮಾಡಿದಾಗ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಪಾಸ್ವರ್ಡ್ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇನ್ ಕೇಸ್ ನೀವು ಏನಾದ್ರು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದಿದ್ರೆ, ನಿಮ್ಗೆ ಏನೋ ಪಾಸ್ವರ್ಡ್ ಮರ್ತೋಗಿದ್ರೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಇಲ್ಲಿ ಏನಂತಂದ್ರೆ ಗೆಟ್ OTP ಅಂತ ಕ್ಲಿಕ್ ಮಾಡ್ಬೇಕತ್ತೆ. ಇಲ್ಲಿ OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಇಲ್ಲಿ ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಕೊಟ್ರೆ ಏನಂತಂದ್ರೆ ಸೇವಾ ಸಿಂಧು ವೆಬ್ಸೈಟ್ ಗೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೇಂಜ್ ಇದೆಯಲ್ಲ, ಇಲ್ಲಿ 100 ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇದನ್ನ ಪ್ರೊಸೀಡ್ ಟು ಅಪ್ಲೈ. ಇಲ್ಲಿ ಏನಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಡಿಕ್ಲರೇಷನ್ ಫಾರ್ಮ್. ಇದು ಸ್ಪೆಷಲ್ ಕ್ಯಾಟಗರಿ ಬಂದ್ಬಿಟ್ಟು ಇದು ಒಂದು ಅಲ್ಪಸಂಖ್ಯಾತರು ಮಾತ್ರ ಈ ಒಂದು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ ಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಇದು ಸ್ಪೆಷಲಿ ಬಂದ್ಬಿಟ್ಟು ಮುಸ್ಲಿಮ್ಸರು ಈ ಒಂದು ಮೌಲಾನಾ ಆಜಾದ್ ಸ್ಕೂಲ್ ಅಂದ್ರೆ ಅಲ್ಪಸಂಖ್ಯಾತರು ಮಾತ್ರ. ಅಲ್ಪಸಂಖ್ಯಾತರು ಬಂದ್ರೆ ಮುಸ್ಲಿಮ್ಸು, ಜೈನ, ಬುದ್ಧರು ಎಲ್ಲ ಬರ್ತಾ ಹೋಗ್ತಾರಲ್ಲ, ಜೈನರು, ಇವೆಲ್ಲ ಅಲ್ಪಸಂಖ್ಯಾತರು ಯಾರು ಬರ್ತಾ ಅವ್ರು ಮಾತ್ರ ಈ ಒಂದು ಅಪ್ಲೈ ಮಾಡ್ಬೋದು. ಇಲ್ಲಿ ಅವರ ಹೆಸರು ಏನು, ಯಾವ ಒಂದು ವಿಳಾಸದಲ್ಲಿ ವಾಸ ಮಾಡ್ತಾ ಇದಾರೆ ಇದನ್ನ ತುಂಬಿಸ್ಬೇಕಾಗತ್ತೆ. ಯಾವ ವರ್ಗಕ್ಕೆ ಸೇರ್ತಾರೆ, ಇಲ್ಲಿ ದಿನಾಂಕ, ಗೆಜೆಟೆಡ್ ಅಧಿಕಾರಿ ಹೆಸರು, ಮತ್ತೆ ಅವರ ಹೆಸರು, ವಿಳಾಸ, ಸೀನ್ ಮಾಡಿಸ್ಕೊಂಡು ಇದನ್ನ ಫಸ್ಟ್ ತುಂಬಿಸ್ಬೇಕಾಗತ್ತೆ. ತುಂಬಿಸಿ ಆಮೇಲೆ ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ತುಂಬಿಸಿದ ತಕ್ಷಣ ನೀವು ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳ್ತಿದೆ, ನೀವು ಈ ತರ ತೋರಿಸ್ತಾ ಹೋಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಇನ್ವೈಟೆಡ್ ಫಾರ್ ಅಡ್ಮಿಷನ್ ಟು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ ಅಂತಂದು. ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಯಾವ ಒಂದು ಜಿಲ್ಲೆ ನಿಮ್ದು, ಸಪೋಸ್ ಶಿವಮೊಗ್ಗ ಇತ್ತಂದ್ರೆ, ಚಿತ್ರದುರ್ಗ ಇತ್ತಂದ್ರೆ ಚಿತ್ರದುರ್ಗ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಒಂದು ತಾಲೂಕು, ಅದರಲ್ಲಿ ಚಳ್ಳಕೆರೆ ಬರುತ್ತಾ, ಹಿರಿಯೂರು ಬರುತ್ತಾ, ಹೊಳಲ್ಕೆರೆ ಬರುತ್ತಾ ಅದನ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಯಾವ ಒಂದು ಸ್ಕೂಲ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಚಿತ್ರದುರ್ಗದಲ್ಲಿ ತೋರಿಸ್ತಿಲ್ಲ, ಹಾಗಾಗಿ ನಾನು ಇಲ್ಲಿ ದಾವಣಗೆರೆ ಸೆಲೆಕ್ಟ್ ಮಾಡ್ತೇನೆ. ದಾವಣಗೆರೆಯಲ್ಲಿ ಯಾವ್ದು ಸಿಟಿಯಲ್ಲೇ ಸೆಲೆಕ್ಟ್ ಮಾಡಿದ್ರೆ ಯಾವ್ದಾವ್ದು ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡ್ರಿ, ಇಷ್ಟು ಸ್ಕೂಲ್ ಇದಾವೆ. ಬಿಡಿಲಿ ಹೋಟೆಲ್ ಒಂದೇ, KTJ ನಗರದಲ್ಲಿದೆ ಒಂದು, ದೇವರಹಟ್ಟಿಲಿದೆ, ಮಾಗೇನಹಳ್ಳಿ, KKR ಮಾರ್ಕೆಟ್, ವಿನೋಬ ನಗರದಲ್ಲಿ ಇಷ್ಟು ಮೌಲಾನಾ ಆಜಾದ್ ಮಾಡಲ್ ಸ್ಕೂಲ್ಸ್ ಗಳಿದಾವೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಡಿಸ್ಟ್ರಿಕ್ಟ್ ನ ನೀವು ಇಲ್ಲಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿದ್ರೆ, ಇಲ್ಲಿ ಎಕ್ಸಾಮ್ ಸೆಂಟರ್ ಡಿಸ್ಟ್ರಿಕ್ಟ್ ನ ನಿಮ್ಮ ಯಾವ ಒಂದು ಎಕ್ಸಾಮ್ ಸೆಂಟರ್ ನ ಎಕ್ಸಾಮ್ ಬರಿಬೇಕಾಗತ್ತೆ, ಯಾವೊಂದು ಊರಲ್ಲಿ ಇದೆ ಅಂತಂದು ನೀವು ದಾವಣಗೆರೆ ಸೆಲೆಕ್ಟ್ ಮಾಡಿದ್ರೆ ದಾವಣಗೆರೆನೇ ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವೊಂದು ಕ್ಲಾಸಿಗೆ ಜಾಯಿನ್ ಆಗಲು ಬಯಸ್ತಿದ್ದೀರಾ ಅಂತ ಕೇಳ್ತಿದೆ. ಇಲ್ಲಿ 6th 7th 8th 9th ಇದೆ. ಇಲ್ಲಿ ನೀವು 6th ನವರಿಗೆ ಇಲ್ಲಿ ಅಡ್ಮಿಷನ್ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ನೀವು 7th ಬೇರೆ 8th 9th ಇದ್ರೂ ಇದನ್ನು ಅಪ್ಲೈ ಮಾಡ್ಬೋದು. ಈ ಫೋಟೋಗ್ರಾಫ್ ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸ್ಯಾಡ್ ಸೈಡಿನ ನಿಮ್ದು ಹಾಕ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ನ ತುಂಬಬೇಕಾಗತ್ತೆ, ಮೇಲ್ ಫಿಮೇಲ್ ಅಂತ ತುಂಬಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ, ಮಾರ್ಕ್ಸ್ ಕಾರ್ಡ್ ಪ್ರಕಾರ ತುಂಬ್ರಿ. ಇಲ್ಲಿ TC ಪ್ರಕಾರ ಫಾದರ್ಸ್ ನೇಮ್ ನ, ಮದರ್ಸ್ ನೇಮ್ ನ, ಮತ್ತೆ ಯಾವ ಒಂದು ಸ್ಟ್ಯಾಂಡರ್ಡ್ ಈಗ ಓದ್ತಿರೋದು. ಸಪೋಸ್ ನೀವು ಈ ವರ್ಷದಲ್ಲಿ 5ನೇ ಕ್ಲಾಸ್ ಪಾಸ್ ಆಗಿದ್ದೀರಾ, ಈಗ ನೆಕ್ಸ್ಟ್ ನೀವು ಏನಂತಂದ್ರೆ 6ನೇ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು 7ನೇ ಕ್ಲಾಸ್ ಅಲ್ಲಿ ಓದ್ತಿದ್ರೆ 8ನೇ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ಟೂಡೆಂಟ್ ಯಾವ ಒಂದು ಕ್ಲಾಸ್ ಅಲ್ಲಿ ಈಗ ಓದಿದ್ದಾರೆ ಅಂತಂದು, ಯಾವ ಒಂದು ಕ್ಲಾಸಿಗೆ ಓದಲು ಬಯಸ್ತೀರಾ ಅಂತಂದು. ಸ್ಕೂಲ್ ನೇಮ್ ಯಾವುದು, ಸ್ಕೂಲ್ ಅಡ್ರೆಸ್ ಯಾವುದು,
ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಹಳೆಯ ಸ್ಕೂಲ್ ಏನು ಓದಿರ್ತಿರಲ್ಲ ಅದನ್ನ ಇಲ್ಲಿ ಟೈಪ್ ಮಾಡಿರ್ಬೇಕು. ಯಾವೊಂದು ಸ್ಕೂಲ್ ಓದಿದ್ರಿ, ಯಾವೊಂದು ಅಡ್ರೆಸ್, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಇದನ್ನ ತುಂಬಬೇಕಾಗತ್ತೆ. ಫಾದರ್ಸ್ ಮದರ್ಸ್ ಆಕ್ಯುಪೇಷನ್ ಏನಿದೆ ಅವರ ಮೊಬೈಲ್ ನಂಬರ್ ಒಂದು ಕರೆಕ್ಟ್ ಆಗಿ ಹಾಕ್ಬೇಕಂತೆ. ಡಿಸ್ಟ್ರಿಕ್ಟ್ ಯಾವುದು, ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಬಂದ್ರೆ ನಿಮ್ಮ ಯಾವೊಂದು ಈಗ ಪ್ರಸ್ತುತ ಯಾವೊಂದು ಏರಿಯಾದಲ್ಲಿ ಪ್ರೆಸೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ. ಯಾವೊಂದು ಡಿಸ್ಟ್ರಿಕ್ಟ್, ಯಾವೊಂದು ತಾಲೂಕು, ಯಾವೊಂದು ವಿಲೇಜು, ಸ್ಟ್ರೀಟ್ ರೋಡ್ ಯಾವುದು, ಹೌಸ್ ಡೋರ್ ಯಾರು, ನಂಬರ್ ಯಾವುದು, ಪಿನ್ ಕೋಡ್ ಏನು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ರಿಲಿಜನ್ ಬಂದ್ಬಿಟ್ಟು ಹಿಂದೂನ, ಇಲ್ಲಿ ನೋಡ್ರಿ ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಸಿಖ್ಸ್ ಅಂತ ಬರ್ತಿದೆ. ಇಲ್ಲಿ ಅಲ್ಪಸಂಖ್ಯಾತರು ಬಂದ್ರೆ ಇಲ್ಲಿ ನಮ್ಮ ಕ್ರಿಶ್ಚಿಯನ್ಸ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಸಿಖ್ಸ್ ಬರ್ತಾರೆ, ಪಾರ್ಸಿ, ಜೈನ್ ಬರ್ತಾ ಹೋಗ್ತಾರೆ. ಇಲ್ಲಿ ಹಿಂದೂನವರು ಈ ಒಂದು ಅಲ್ಪಸಂಖ್ಯಾತರಲ್ಲಿ ಬರ್ತಾ ಹೋಗಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ, ಕ್ಯಾಟಗರಿ ಯಾವುದು ನಿಮ್ದು, ಕ್ಯಾಟಗರಿ ಕ್ಯಾಸ್ಟ್ ಯಾವುದು, ಇನ್ಕಮ್ ಸರ್ಟಿಫಿಕೇಟ್ ನಂಬರು, ಇನ್ಕಮ್ ಎಷ್ಟಿದೆ, ಫಿಸಿಕಲಿ ಚಾಲೆಂಜ್ಡ್ ಇದ್ರೆ ಎಸ್ ಅಂತ ತುಂಬಿ, ಇಲ್ಲ ಅಂತಂದ್ರೆ PWD ಕ್ಯಾಂಡಿಡೇಟ್ಸ್ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲ ಅಂತಂದ್ರೆ ನೋ ಅಂತ ತುಂಬಿ. ಯಾವೊಂದು ಸ್ಪೆಷಲ್ ಕ್ಯಾಟಗರಿಗೆ ಸೇರಿದ್ದವರು ಇದ್ದಾರೆ ಅಂತಂದು. ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಬಂದ್ರೆ ಚೈಲ್ಡ್ ಲೇಬರ್ನವರಿಗೆ, ಅವರಿಗೆಲ್ಲ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ವಿಡೋಸ್, ವಿಧವೆ ಮಕ್ಕಳು ಇದ್ರೆ, ಮಾಜಿ ಸೈನಿಕರ ಮಕ್ಕಳು ಇದ್ರೆ, ಸ್ವಚ್ಛತಾ ಕಾರ್ಮಿಕರು, ರೈತರ ಮಕ್ಕಳು ಇದ್ರೆ, ದೇವದಾಸಿಯರ ಮಕ್ಕಳು, ಮತ್ತೆ COVID-19 ಇಂದ ಮೃತಪಟ್ಟ ಪೋಷಕರ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಇವರಿಗೆಲ್ಲ ಏನಂತಂದ್ರೆ ಇದು ತುಂಬಬೇಕಾಗತ್ತೆ. ಈ ಸ್ಪೆಷಲ್ ಕ್ಯಾಟಗರಿ ಇಲ್ಲ ಅಂತಂದ್ರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಏನಂತಂದ್ರೆ ಐ ಅಗ್ರಿ ಅಂತ ಟಿಕ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಟೈಪ್ ಮಾಡಿ ಸಬ್ಮಿಟ್ ಕೊಡ್ಬೇಕತ್ತೆ. ಮತ್ತೆ ಸಬ್ಮಿಟ್ ಕೊಟ್ಟಾಗ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ನಾನು ಹೇಳ್ದಂಗೆ ಆಧಾರ್ ಕಾರ್ಡು, ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಏನಂತಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ರೀತಿ ನೀವು ಒಂದು ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಗಳಿಗೆ ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.